ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2010 ಮಾಡಲು ಒಂದು ಮಾರುತಿ ಸುಜುಕಿ ಅವರದು ವ್ಯಾಗನರ್ ಕಾರ್ಡು ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ಈ ವಿಡಿಯೋ ಮೇಲ್ಗಡೆ ಒಂದು ವಿಡಿಯೋ ಲಿಂಕ್ ಅಂತ ಹಾಕಿರ್ತೀವಿ. ನೀವು ಲಿಂಕ್ ಟಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ, ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೂ ಅಷ್ಟೇ, ವಿಡಿಯೋ ಕೆಳಗಡೆ ಲಿಂಕ್ ಹಾಕಿರ್ತೀವಿ. ನೀವು ಅದೇ ಥರ ಯೂಟ್ಯೂಬಲ್ಲಿ ಬಂದು ನಮ್ಮ ಅಂದರೆ ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರನ್ನು ನೀವು ತೊಗೊಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ್ದು ಒಂದು 5-6 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ಕಾಲ್ ಮಾಡಿದ್ರೆ ರಿಸೀವ್ ಮಾಡೋದಿಲ್ಲ, ಹಂಗಾಗಿ ಕಾಲ್ ಮಾಡೋಕೆ ಹೋಗ್ಬೇಡಿ, ಮುಂಚೆಲ್ಲ ಹೇಳ್ತಿದ್ದೀನಿ. ಇನ್ನು ವಿಡಿಯೋ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ. ಹಾಗೆ ನೀವು ಯಾವ್ದಾದ್ರು ಗಾಡಿ ಹುಡುಕ್ತಾ ಇದ್ದರೆ ಆ ಗಾಡಿ ಹೆಸರು ಕಮೆಂಟ್ ಮಾಡಿ. ನೆಕ್ಸ್ಟ್ ಅದೇ ಥರ ವೀಡಿಯೋ ಮಾಡೋಕ್ಕೆ ನಾವು ಈಸಿ ಆಗುತ್ತೆ ನಮಗೂ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದು ಸಹ ಮರಿಬೇಡಿ, ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ವ್ಯಾಗನರ್ ಸರ್. ಮಾರುತಿ ವ್ಯಾಗನರ್ ಗಾಡಿ. ಮಾರುತಿ ವ್ಯಾಗನರ್. ಓಕೆ, LXi VXi ಸರ್ ಅದು? LXi ಸರ್. ಓಕೆ, ಪೆಟ್ರೋಲ್ ಒಂದೇನಾ? ಪೆಟ್ರೋಲ್ ಒಂದೇ ಸರ್. ಅದು ಹರಿಯಾಣ ಗಾಡಿ ಆಗಿತ್ತು. ಹಾಂ. ಅದು ನಾವು ಈ ಕಾರವಾರ ಡಿಸ್ಟಿಕ್ ಹ್ಞೂ. ಅದು ಇಲ್ಲೇ ಕಾರವಾರ ಪಾಸಿಂಗ್ ಮಾಡಿಸಿದ್ದೇನೆ. ಅಂದರೆ ಈ ಕರ್ನಾಟಕ ರಿಜಿಸ್ಟ್ರೇಷನ್ ಆಗಿದೆ? ಆಗಿದೆ ಸರ್. ಪಾಸಿಂಗು ಮುಗಿದಿತ್ತು, ಪಾಸಿಂಗು ಮಾಡಿಸಿದ್ದೇನೆ. 2 ತಿಂಗಳಾಯ್ತು. ಓಕೆ. ರೀಪಾಸಿಂಗ್ ಆಗದ ಮತ್ತೆ ಕರ್ನಾಟಕ ಪಾಸಿಂಗ್ ಉಂಟು. ಯಾವ್ದು ಸರ್ ಮಾಡಲಿದ್ದು? ಮಾಡಲು 10 ಸರ್, 2010. ಓಕೆ, ಈಗ ಓನರ್ ಎಷ್ಟು ಜನ ಆಗಿದ್ದಾರೆ? ನಾನು 3ನೇ ಪಾರ್ಟಿ ಸರ್. ಅಂದರೆ ಅವು 2ನೇ ಪಾರ್ಟಿ ಗಾಡಿ ಓಡಿಸ್ಲಿಲ್ಲ, ಅಲ್ಲಿಂದ ತರಿಸ್ಲಿಕ್ಕಷ್ಟೇ ಅವರು ಸೆಕೆಂಡ್ ಪಾರ್ಟಿ ಆಗಿದ್ರು. ನಾನೇ 3ನೇ ಪಾರ್ಟಿ. ಓಕೆ, ಎಷ್ಟು ಓಡಿ ಸರ್ ಗಾಡಿ? ಗಾಡಿ 95,000 ಕಿಲೋಮೀಟರ್ ರನ್ ಆಗುತ್ತೆ ಸರ್. 95,000 ಚಿಲ್ಲರೆ ಆಗುತ್ತೆ. ಓಕೆ, ಟೈರ್ ಎಲ್ಲ ಹಂಗಿದಾವೆ ಈಗ? ಟೈರ್ ಹೊಸದೇ ಸರ್. ಒಂದು 6 ತಿಂಗಳಾಯ್ತು. 4 ಟೈರ್ ಹೊಸದೇ. ಅಪೋಲೋ ಕಪ್. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ? ಒರಿಜಿನಲ್ ಪೇಂಟ್ ಉಂಟು ಸರ್. ಅಂದರೆ ಮುಂದೆ ಇದು ಇಂಜಿನ್ ಹತ್ರ ಒಂದು ಸ್ವಲ್ಪ ಅದು ಇದು ಮೇಲೆ ಕ್ಯಾಪ್ ಇರುತ್ತಲ್ಲ, ಅದೊಂದು ಪೇಂಟ್ ಆಗೋದು. ಓಕೆ. ಅಲ್ಲಲ್ಲಿ ಅದೇ ಸ್ಕ್ರಾಚ್ ಇದ್ದಿದ್ದು ಟಚಪ್ ಆಗೋದು. ಓಕೆ, AC ಎಲ್ಲ ವರ್ಕಿಂಗ್ ಐತಾ? AC ಎಲ್ಲ ವರ್ಕಿಂಗ್ ಉಂಟು ಸರ್. ಪವರ್ ವಿಂಡೋ 2 ಬರ್ತಾವ? ಪವರ್ ವಿಂಡೋ ಇಲ್ಲ ಸರ್, ಸಾದಾ ಬರುತ್ತಾ? ಸಾದಾ ಬರುತ್ತೆ. ಓಕೆ, ಇಂಜಿನ್ ಎಲ್ಲ ಓಕೆ ಇದೆಯಾ? ಇಂಜಿನ್ ಎಲ್ಲ ಓಕೆ ಸರ್. ಓಕೆ, ಈಗ ಅಂದರೆ ಟಿಂಕರ್ ಕೆಲಸ, ಇಂಜಿನ್ ಕೆಲಸ ಏನಿಲ್ಲ? ಇಲ್ಲ ಅದೇನಿಲ್ಲ. ಈ ಕಡೆಗೆ ಮತ್ತೆ ಇಂಜಿನ್ ಆಯಿಲ್ ಎಲ್ಲ ಹೊಸದಾಗಿ ಎಲ್ಲ ಚೇಂಜ್ ಮಾಡಿಸಿ ಹೊಸ ಆಯಿಲ್ ಹಾಕ್ತಿದ್ದೀನಿ. ಇಂಜಿನ್ ಆಯಿಲು, ಬ್ರೇಕ್ ಆಯಿಲು ಎಲ್ಲ ಇದು ಮಾಡಿಸಿದ್ದೀನಿ. ಓಕೆ, ಈ ಗಾಡಿ ಇರೋದಿಲ್ಲ ಸರ್ ಇದು? ಸಿರ್ಸಿಯಲ್ಲಿರೋ ಸರ್. ಸಿರ್ಸಿನೇ? ಹಾಂ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ನಾವು ಒಂದು 2.10 ಹೇಳ್ತೇವೆ ಸರ್. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ ಬಿಟ್ಕೊಡಿ. ಮಾಡಲ್ ಎಷ್ಟು ಅಂದರೆ? 2010. 2,10,000? ಹಾಂ. ಅಷ್ಟೊಂದು ರೇಟಿಗೆ ಹೋಗಲ್ಲ ಸರ್ ಗಾಡಿ? ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೇವೆ ಸರ್. ಮೊದಲೇ ಅದು ಹರಿಯಾಣ ಗಾಡಿ ಅಂತೀರಾ, ಅಲ್ಲಿಂದ ತಗೊಂಬಂದು ಇಲ್ಲಿ ಕರ್ನಾಟಕ ಮಾಡಿಸಿದೀವಿ ಅಂತೀರಾ? ಹೌದು ಸರ್. ಅದು ಅಂದರೆ ನಾನು ಕೊಟ್ಟು ಪಾಸಿಂಗ್ ಎಲ್ಲ ಇಲ್ಲೇ ಮಾಡಿಸಿದ್ದೇನೆ ಸರ್. ಓಕೆ, ಕಡಿಮೆ ಮಾಡ್ತೀರಾ? ಕಮ್ಮಿ ಮಾಡ್ತೇವೆ ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ? ಇದೇ ನಂಬರ್.